ಹಾಯ್ ಹೋಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈ ವೀಕೆಂಡಲ್ಲಿ ಒಂದು ಟೆಂಪಲ್ ಹೋಗಿದ್ವಿ, ಮಾರುತಿ ಮಂದಿರ್ ಅಂತ. ಇದು ನೆಲಮಂಗಲ ನಿಯರಲ್ಲಿ ಲೊಕೇಟ್ ಆಗಿದೆ. ಸೂಪರ್ ಆಗಿದೆ. ಆರ್ಕಿಟೆಕ್ಟ್ ಎಲ್ಲ ಫುಲ್ ಬ್ರೌನಿಷ್ ಕಲರಲ್ಲಿದೆ. ಆ್ಯಂಡ್ ದೇವ್ರ ದರ್ಶನ ಎಲ್ಲ ಬೇಗ ಆಯಿತು. ಆಫ್ಟರ್ ಇನ್ನೂ ಟೈಮ್ ಇರೋ ಕಾರಣ ನಾವು ಇಲ್ಲಿಂದ ಶಿವಗಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾವ ಪ್ಲೇಸ್ ಅಂತ ಗೊತ್ತಿದಲ್ಲ, ಶಿವಗಂಗೆ ಹಿಲ್ಸಿಗೆ ಬಂದಿದ್ವಿ. ಆ್ಯಕ್ಚುಲಿ ಶಿವಗಂಗೆ ಹಿಲ್ಸಿಗೆ ಯಾರಿಲ್ಲ, ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ. ಸೂಪರ್ಬಾಗಿದೆ. ಹೋಗ್ಬೇಕಾದ್ರೆ ಎಲ್ಲರೂ ಫುಲ್ ಜೋಶಲ್ಲಿ ಹೋಗ್ತಾ ಇದ್ದಾರೆ. ಬರ್ತಾ ನೋಡಬೇಕು ಹೆಂಗಾಗಿರುತ್ತೆ ಫೇಸಸ್ ಅಂತ. ಅದು ನಾವು ಹೋಗ್ತಿರೋದು ಬೇರೆ ಆಫ್ಟರ್ನೂನು, ಹೆವಿ ಬಿಸಿಲಿದೆ. ಬಟ್ ನಿನ್ನೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಕ್ಲೌಡಿ ಆಗಿದೆ. ಇಲ್ಲಿ ನೋಡಿ, ಇದು ಸೂಪರ್ ಆಗಿದೆ ವ್ಯೂ ಪಾಯಿಂಟ್. ಗೋಪುರಮಿಂದ ಎದ್ದು ಫುಲ್ ಕಾಣುತ್ತೆ. ಒಂದು ನಂದಿ ಕಾಣ್ತಿದೆ. ನೀವೇನಾದ್ರು ಬೆಟ್ಟ ಹತ್ತೋ ಪ್ಲ್ಯಾನಲ್ಲಿದ್ರೆ ಮಾರ್ನಿಂಗೇ ಬನ್ನಿ. ಅವರೆಲ್ಲ ಇಳ್ಕೊಂಡು ಬರ್ತಾ ಇದ್ದಾರೆ. ನಾನು ಫೋಟೋ ತೆಗಿತೀನಿ ಅಂದ್ಬಿಟ್ಟು ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸ್ಟೆಪ್ಸ್ ಈ ಥರ. ನಂದಿದು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಿರೋದು, ಸೊ ಹೆಂಗಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಬೆಟ್ಟ ಹತ್ತುತ್ತಿರೋದ್ರಿಂದ ವಾಯ್ಸ್ ಹೆಂಗೆಂಗೋ ಆಗ್ತಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಕುಂತ್ಕೊಳ್ಳೋಕೆ ಪ್ಲೇಸ್ ಇದೆ, ಸೊ ನೀವು ವಿಶ್ರಾಂತಿ ತೊಗೋಬೋದು. ಈಗ ಕಾಣುತ್ತೆ ಬೆಟ್ಟದ ಮೇಲಿಂದ. ಇನ್ನೂ ನಾವು ಆಫು ಹತ್ತಿಲ್ಲ ಅನಿಸುತ್ತೆ. ಫುಲ್ ಹೋಗಿ ತೋರಿಸ್ತೇನೆ ನಿಮಗೆ. ನೋಡಿ, ಅಲ್ಲಿ ತಾತ ಕಾಣ್ತಿದೆ ಅಲ್ಲ, ಆ ತಾತ ಮೇಲಿಂದ ಏನೋ ಕ್ಯಾರಿ ಮಾಡ್ಕೊಂಡು ಬಂತು. ಎಷ್ಟು ಕಷ್ಟ ಇರುತ್ತೆ ಬಿಸಿಲಲ್ಲಿ ಅವರಿಗೆ. ಇಲ್ಲೊಂದು ಡಾಂಕಿ ಇದೆ, ತೋರಿಸ್ತೇನೆ. ಕಾಣ್ತಿದೆಯಾ ನಿಮಗೆ? ಅದು ಇಲ್ಲಿಗೆ ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ ನನಗೆ. ಹಲೋ, ಇವರೆಗೂ ಕವರ್ ಇದೆ. ಫುಲ್ಲು ಅದು ಹೊಲ್ಕಲ್ ತೀರ್ಥ ಅಂತಾರಲ್ಲ, ಅಲ್ಲಿವರೆಗೂ ನಿಮಗೆ ಈ ಥರ ಸಣ್ಣ ಸಣ್ಣ ಕಾಂಡಿಮೆಂಟ್ ಸಿಗ್ತಾನೆ ಇರುತ್ತೆ. ಸೊ ಟಯರ್ಡ್ ಆದರೆ ಅಲ್ಲೇ ಕೋಲ್ಡ್ ವಾಟರ್, ಜ್ಯೂಸ್ ಏನಾದ್ರು ತೊಗೊಂಡು ಕುಡ್ಕೋಬೋದು. ಆ್ಯಕ್ಚುಲಿ 25% ಬಂದಿಲ್ಲ. ಹೇಗೆ ಹೋಗೋದು ಗೊತ್ತಾಗ್ತಿಲ್ಲ. ಐ ಮೀನ್ ದಾರಿ ಅಲ್ಲ, ಲೈಕ್ ಫುಲ್ ಟಯರ್ಡ್ನೆಸ್. ಇಲ್ಲೆಲ್ಲ ಕತ್ತೆಗಳು ಸಾಕಿದ್ದಾರೆ, ಕಾಣ್ತಿದೆಯಾ? ಸ್ವಲ್ಪ ಏನು ದಾರಿ ಚೆನ್ನಾಗಿಲ್ಲ. ಅಲ್ಲಿ ಮುಂದೆ ಹೋದರೆ ಎಗೇನ್ ನಾವು ಒಂದು ಬಂಡೆ ಮೇಲೆ ಸ್ಟೆಪ್ಸ್ ಇತ್ತಲ್ಲ, ಅದೇ ಥರ ಸಿಗುತ್ತೆ. ಇಲ್ಲೆಲ್ಲ ನೋಡಿ ವ್ಯೂ. ಫೋಟೋಶೂಟಿಗೆಲ್ಲ ಚೆನ್ನಾಗಿದೆ, ಬಟ್ ಮಾರ್ನಿಂಗ್ ಬರಬೇಕು. ಸೊ ಬಿಸಿಲೆಲ್ಲ ಏನಿರಲ್ಲ, ಗಾಳಿ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ, ಆರಾಮಾಗಿ ಹತ್ಬೋದು. ಇಲ್ಲಿ ಕೂಡ ಸ್ಟೆಪ್ಸ್ ಇಲ್ಲ, ಈ ಕಂಬಿ ಹಿಡ್ಕೊಂಡು ಹತ್ಬೇಕಷ್ಟೇ. ಇದರ ಮೇಲೆ ಹೋದ್ಮೇಲೆ ಫುಲ್ ಕಂಪ್ಲೀಟ್ ವ್ಯೂ ತೋರಿಸ್ತೇನೆ. ಫುಲ್ ಸುಸ್ತು ನೋಡಿ. ಅವರೆಲ್ಲ ಆ ಬಿಂದಿಗೆ ಕ್ಯಾರಿ ಮಾಡಿಬಿಟ್ಟು ಫುಲ್ ಕೆಳವರೆಗೂ ಹೋಗಬೇಕು. ಅವ್ರ ಸ್ಟಾಲ್ಸ್ ಎಲ್ಲಿರುತ್ತೆ ಅಲ್ಲಿವರೆಗೂ. ಆ್ಯಂಡ್ ನನಗೆ ಇನ್ನೊಂದು ಮಾಹಿತಿ ಸಿಕ್ತು. ಅಲ್ಲಿ ಕತ್ತೆ ತೋರಿಸಿದ್ನಲ್ಲ ಆಗಲೇ, ಈ ಥರ ಸ್ಟಾಲ್ಸ್ ಇಟ್ಕೊಂಡಿರ್ತಾರಲ್ಲ, ಅವರೆಲ್ಲ ಲಗೇಜಸ್ನ ಕತ್ತೆ ಮೇಲೆ ಹೊತ್ಕೊಂಡು ಕರ್ಕೊಂಬರ್ತಾರಂತೆ. ಇನ್ನೇನು ಮಾಡೋದು, ಇಲ್ಲಿ ವೆಹಿಕಲ್ಸ್ ಬರೋಕ್ಕಾಗೋದಿಲ್ವಲ್ಲ, ಸೊ ಅನಿಮಲ್ಸ್ನ ಯೂಸ್ ಮಾಡ್ಕೋತಾರೆ. ಇವಾಗ ಹೊಲ್ಕಲ್ ತೀರ್ಥದೊಳಗೆ ಹೋಗ್ತಾ ಇದ್ದೇವೆ.
ಇಲ್ಲಿಂಗೆ ಹೋಗೋದು? ಇದು ಫುಲ್ ಗುಹೆ ಥರ ಇದೆ, ಅದರೊಳಗೆ ದೇವಸ್ಥಾನ ಇರೋದು. ಬರೋದು ಮೇಲ್ಗಡೆ ಕವರ್ ಮಾಡ್ಕೊ, ಕೆಳಗಡೆ ಮಾಡ್ತಾರೆ ಬರೀ. ಇಲ್ಲದ ಹುಲ್ಕಲ್ಲು. ಇದ್ರೊಳಗೆ ನೀರು ಕಾಣ್ತಿದೆ ನೋಡಿ, ಫುಲ್ ಕೈಲಿಂತ ಇರೋದು ಸಿಗುತ್ತೆ ನೀರು. ಸಿಗಲ್ಲ, ಬಟ್ ಇವನು ಟ್ರೈ ಮಾಡ್ತಾನೆ, ನೋಡೋಣ ಇರಿ. ಓ ಈಗ ಆಗ್ತದೆ. ನಂಗೊಂದು ಸ್ವಲ್ಪ ನಂಗೆ ಸಿಗಲ್ಲ. ತಲೆ ಮೇಲೆ ಹಾಕೋಕೆಂಡ್ ಟೈಮ್ ತಲೆ ಮೇಲೆ ಹಾಕೋತೀಯ? ಸಿಕ್ಕಿಲ್ಲ. ನಿಧಾನ. ಆಯಿತು, ಹುಲ್ ಕಲ್ತಿರ್ತದೆ. ಆಯಿತು, ನೆಕ್ಸ್ಟ್ ನೋಡೋಣ ಮುಂದೆ. ನಿಧಾನ ಇಳ್ಕೊಂಡು ಹೋಗಬೇಕು, ಜಾರುತ್ತೆ. ಅದು ನೋಡ್ಕೊಂಡು ಬಂದಮೇಲೆ ಇಲ್ಲಿ ಶಿವನ್ ಐಡೋಲ್ ಇದೆ. ಅಲ್ಲಿ ಕಲ್ತಿರ್ತದ್ದು ಮುಗೀತು. ನೆಕ್ಸ್ಟ್ ಮೇಲೆ ಹೋಗೋಣ. ಬಂದಿದ್ದ ರೋಟಲ್ಲೇ ಹೋಗ್ಬೇಕು ಆಚೆಗೆ. ಬಂದೆ ಮತ್ತೆ ಸ್ಟ್ರೈಟ್ ಅಲ್ಲಿಗೆ ಹೋಗ್ಬೇಕು. ಇವಾಗ ಅಲ್ಲೊಂದು ವ್ಯೂ ಪಾಯಿಂಟ್ ಕಾಣ್ತದೆ ಅಲ್ಲ, ಇಲ್ಲಿಗೆ ಮೇಲೋಗಿ ಸಿಗ್ತೇನೆ. ನೋಡಿ, ಆಫ್ ಬಂದೆ ಅನಿಸುತ್ತೆ, ಇನ್ನೂ ಮೇಲೆ ಇದೆ. ಹೋಗೋಣ, ಸ್ವಲ್ಪ ಮೇಲೆ ಬರ್ತಿದಂಗೆ. ಓ ಅಲ್ಲಿ ನೋಡಿ ಆ ಕೋತಿಗಳು. ಇದು ಶಿವ ಪಾರ್ವತಿ ಸ್ಟ್ಯಾಚು. ಮುಂದೆ ಒಂದು ನಂದಿ ಇದೆ, ಎಷ್ಟು ಚೆನ್ನಾಗಿ ಕಾಣ್ತದೆ. ಬಾಬು ಇಲ್ಲಿ ವ್ಯೂ ಸೂಪರ್ ಆಗಿದೆ. ಆ ಸ್ಟ್ಯಾಚುವಿಂದ ಬಂದರೆ ಇನ್ನು ಆಫ್ ಇರುತ್ತೆ. ಆಫ್ ಏನಲ್ಲ, ಇನ್ನೊಂದು ಕಾಲು ಭಾಗ ಅನ್ಕೋತೇನೆ. ಇದು ಕ್ಲೈಂಬ್ ಮಾಡ್ಬೋದು, ಸಣ್ಣ ಸಣ್ಣ ಸ್ಟೆಪ್ಸ್ ಇದೆ ಆ್ಯಂಡ್ ಆ ಥರ ಇದೆ. ಈ ಥರ ಸ್ಟೆಪ್ಸ್ ಇದೆ ಅಷ್ಟೆ. ಆಂಟಿ ಏನೋ ಹೇಳ್ತಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಆಮೇಲೆ ಸಿಗ್ತೀನಿ ಮೇಲೆ.
ಫೈನಲಿ ಮೇಲೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲೊಂದು ನಂದಿದು ಸ್ಟ್ಯಾಚು ಇದೆ. ಅಲ್ಲೋಗಿ ಪೂಜೆ ಮಾಡೋರು ಮಾಡ್ತಾರೆ, ಎಲ್ಲ ನಮಸ್ಕಾರ ಮಾಡ್ಕೊಂಡು ಬರೋದು ಅಷ್ಟೆ. ಫೈನಲ್ ವ್ಯೂ ಪಾಯಿಂಟ್ ಇದು. ಸನ್ಸೆಟ್ ಆಗೋದು ಕೂಡ ಇಲ್ಲಿಂದನೇ ನೋಡ್ಬೋದು. ಇಲ್ಲೆಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಅಷ್ಟೇ. ಫೈನಲಿ ವಿ ಆರ್ ಅಟ್ ದ ಟಾಪ್. ಸಿ, ಈ ಟಾಪ್ ವ್ಯೂ ನೋಡೋದಕ್ಕಂತಾನೆ ತುಂಬ ಜನ ಇಲ್ಲಿಗೆ ಬರ್ತಾರೆ. ಅಲ್ಲಿ ನಂದಿ ಇದೆ, ಈ ಕಡೆ ವ್ಯೂ, ಇಲ್ಲೆಲ್ಲ ಫೋಟೋಶೂಟ್ ಮಾಡ್ಕೋಬೋದು. ಇಲ್ಲೆಲ್ಲ ಈಗಲ್ಸ್ ನೋಡಿ ಎಷ್ಟು ನಿಯರೆಸ್ಟ್ ಬರ್ತಿದೆ. ಕೋತಿ ಕೂಡ ಇಲ್ಲೇ ಇದೆ. ಫೈನಲಿ ನೋಡಿ, ಅಲ್ಲೊಂದು ಹದ್ದು ಎಷ್ಟು ನಿಯರ್ ಇದೆ ಅಂದರೆ ವಿಡಿಯೋ ಫುಲ್ ಚಿಕ್ಕ ಥರ ಕಾಣ್ತಿದೆ. ಸೂಪರ್ ಆಗಿದೆ. ಆ್ಯಕ್ಚುಯಲ್ ವಿಡಿಯೋಗಿಂತ ರಿಯಲಾಗಿ ನೋಡೋದಕ್ಕೆ ಚೆನ್ನಾಗಿದೆ. ಸೊ ವೀಕೆಂಡಲ್ಲಿ ಟೈಮ್ ಇದ್ದರೆ ಒಂದು ವಿಸಿಟ್ ಕೊಟ್ಟು ಹೋಗಿ ಅಷ್ಟೆ. ನೋಡಿ, ಫೈನಲ್ ಶಿವಗಂಗೆ ಬೆಟ್ಟ ಹತ್ತಿದ್ರೆ ಇದು ಜೈ ಶ್ರೀರಾಮ್ ಅಂತ ಸಿಗುತ್ತೆ. ಇದು ಸಿಕ್ಕಿದ್ರೆ ನೀವು ಫುಲ್ ಕಂಪ್ಲೀಟ್ ಇಲ್ಲಿಂದ ಫುಲ್ ವ್ಯೂ ಎಂಜಾಯ್ ಮಾಡ್ಕೊಂಡು ಈ ಥರ ಫುಲ್ ಕೂಲಾಗಿರುತ್ತೆ. ದೇವಸ್ಥಾನ ಅದೇ ದರ್ಶನ ಮಾಡಿ ನೆಕ್ಸ್ಟ್ ಇಲ್ಲಿ ಬಂದು ಫೋಟೋಶೂಟ್ ಮಾಡಿಸ್ಕೊಳ್ಳಿ ಅಷ್ಟೇ. ಟೆಂಪಲಲ್ಲಿ ದರ್ಶನ ಮಾಡ್ಕೊಂಡು, ದೇವ್ರ ದರ್ಶನ ಮಾಡ್ಕೊಂಡು ಬಂದಾಗ ಇಲ್ಲಿ ಇನ್ನೊಂದಿದೆ, ಇದು ಏನಂತ ಗೊತ್ತಿಲ್ಲ. ಇಲ್ಲೇ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಿ ಅಂತ ಬರ್ತಿದ್ದಾರೆ. ಸೊ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಟ್ಟು ಮುಂದೆ ಹೋಗಬೇಕು. ಚೆನ್ನಾಗಿದೆ. ಮೇ ಬಿ ಇಲ್ಲಿ ಏನಾದರೂ ಫೆಸ್ಟಿವಲ್ ಟೈಮಲ್ಲಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡ್ತಾರೆ ಅನಿಸುತ್ತೆ. ಒಳ್ಳೆ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲೊಂದಿದೆ ಜೈ ಶ್ರೀರಾಮ್ ಅಂತ. ಇದೆ ಫೈನಲ್ ಎಂಡ್ ಪಾಯಿಂಟ್. ಆ್ಯಕ್ಚುಲಿ ನಾವು ಆಗುತ್ತಾ ಅಂದ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ಟೆಂಪಲ್ ಹತ್ರ ಅಲ್ಲಿ ಹೊಳ್ಕಲ್ ತೀರ್ಥ ಅಂತ ಇದೆ ಅಲ್ಲ, ಅಲ್ಲಿ ಪೂಜೆ ಮಾಡೋರೆಲ್ಲ ಹೇಳಿದ್ರು ಹೋಗಬೇಡಿ, 9:30 ಆಗುತ್ತೆ ಮತ್ತು ರಿಟರ್ನ್ ಬರೋದು 3 hours ಬೇಕು ಅಂತೆಲ್ಲ. ಬಟ್ ಅಷ್ಟೊಂದು ಏನು ಟೈಮ್ ತೊಗೊಳ್ಳೋದಿಲ್ಲ. ಸೊ ಬಂದು ಹೋಗ್ಬೋದು. ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದು 2:30. ಕರೆಕ್ಟಾಗಿ 2 ಅವರ್. ಇವಾಗ ಎಷ್ಟಾಗಿದೆ? ಈಗ 4:15 ಆಗಿದೆ. 4:15ಕ್ಕೆಲ್ಲ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಎಂಡ್ ಪಾಯಿಂಟಿಗೆ ಟೈಮ್ ಏನು ತೊಗೊಳ್ಳೋದಿಲ್ಲ. ಸ್ವಲ್ಪ ಟಯರ್ಡ್ ಆಗುತ್ತೆ. ಅಲ್ಲೇ ಸ್ಟಾಲ್ಸ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ಕೋಲ್ಡ್ ವಾಟರೆಲ್ಲ ಬಂದರೆ ಆರಾಮಾಗಿ ಇಲ್ಲಿಗೆ ರೀಚ್ ಆಗ್ತೀರ. ಈವ್ನಿಂಗ್ ಟೈಮ್ ಬನ್ನಿ, ಇಲ್ಲ ಅಂದರೆ ಮಾರ್ನಿಂಗ್ ಟೈಮ್ ಬನ್ನಿ. ಮಧ್ಯಾಹ್ನ ಬಿಸಿಲಿರುತ್ತೆ, ಫುಲ್ ಟಯರ್ಡ್ ಆಗೋಗುತ್ತೆ. ಸೊ ಇವಾಗ ಅದೇ ಹೋಗೋದಕ್ಕೆ 1 2 hours ಅಷ್ಟೇ. ಅಲ್ಲಿ ಹೇಗೋ ಒಂದು ಕೆರೆ ಕಾಣ್ತಿದೆ. ನಾವು ಇಲ್ಲೇ ಹೋಗ್ಬೇಕು ಗೊತ್ತಾ, ಅಲ್ಲಿ ಒಂದು ರೋಡ್ ಕಾಣ್ತಿದೆ ಅಲ್ಲ, ಅಲ್ಲಿಗೆ ಹೋದರೆ ಟೆಂಪಲ್ ಅಲ್ಲೇ ಇರೋದು. ಅಲ್ಲಿಗೆ ಹೋದರೆ ಎಂಡ್ ಆಗುತ್ತೆ ಮತ್ತೆ ರಿಟರ್ನ್. ದ್ಯಾಟ್ಸ್ ಆಲ್. ಮತ್ತೆ ಹೋಗಬೇಕಾದ್ರೆ ಎಷ್ಟೊತ್ತಿಗೆ ಹೋದ್ವಿ ಅನ್ನೋದೊಂದು ವೀಡಿಯೋ ಮಾಡ್ತೇನೆ. ಅಲ್ಲಿ ನೋಡಿ, ಒಂದು ಹದ್ದು ಹಿಂಗೆ ಬರ್ತದೆ. ಎಷ್ಟು ಹತ್ರನೇ ಹೋಗುತ್ತೆ ಗೊತ್ತಾ, ಸೂಪರಾಗಿದೆ.